गाइज वेलकम बैक टू नागेंद्र नायक नरेटिव्स। ये खोपचे में होटल ढूंढते ढूंढते आज हम पहुंचे इन्नंजे, जस्ट 5 किलोमीटर ड्राइव फ्रॉम कटपाडी एंड वी आर हियर इन इन्नंजे, वेरी क्लोज टू उंडारू विष्णुमूर्ति टेम्पल। सो हम लोग आए हैं होटल अर्चना, ठीक है। दिस इज द लैंडमार्क फॉर इन्नंजे जंक्शन। तो अब क्या खाते खाते बात होगी, चलो साथ में। सो गाइस, किचन का तुम लोगों ने देख लिया, तो हम लोग स्टार्ट कर रहे हैं डोसा से, ठीक है। शाम को डोसा पॉपुलर है, सुबह इडली वड़ा सांभर बहुत पॉपुलर है, ठीक है। तो अभी क्या कर रहे हैं, मसाला डोसा उसका, क्योंकि तुमको पता है ना मसाला मैं खाता नहीं, तो मैंने प्लेन डोसा बोला है। ये लो, एकदम क्रिस्प प्लेन डोसा विद सम चटनी एंड सम एकदम पतला सा लाल लाल सांभर। ये जो कॉम्बिनेशन जा रहा है ना चटनी और सांभर का, हेवनली। ऐसे देखो, चटनी डुबोया, फिर सांभर में ऐसे डुबोया, और ऐसे खाया। So guys, now I am eating something very interesting, ठीक है। इसको यहाँ पे ये लोग बोले SBS, ठीक है। बोल रहे कि this thing has a history, so there are 3 elements to it. सेमिगे, फिर आता है बजिल which is पोहा, और उसके साथ सांबर, so that makes it SBS, सेमिगे बजिल सांबर। Must be a very simple thing, but when these things are combined, so as a combination, सांबर का खुशबू तो मस्त है वैसे भी। बजिल का स्वीटनेस है, सेमिगे सैवरी, एंड ये जो सांबर है ना, हर चीज का मिक्स, एंड दैट गरम पार्ट जो सांबर का इसमें गिर के जो मजा आ रहा है ना, वो बजिल जो है एकदम भीग रहा है उससे वजह से। तो खाते वक्त का जो टेक्सचर आ रहा है ना, सिंपल कॉम्बिनेशंस बट मजेदार। सो गाइस, तो ये देखो, यहाँ का लस्सी ना एज इट इज बहुत फेमस है, ठीक है। बट यहाँ पे मुझे दिया हुआ है ग्रेप लस्सी, ठीक है। तो इसमें क्या होगा, लस्सी डाला, उसके बाद ग्रेप सिरप डाला, ठीक है। सो सिरप इन द सेंस ग्रेप जूस यहीं पे बनाया हुआ है, इट्स नॉट सिंथेटिक। तो ऐसे मिक्स करके देखो, अभी कलर देखो इसका, ये हो गया कलर, ठीक है। ओह, वो डिफरेंशिएट करने नहीं हो पा रहा है, मैंने बहुत अच्छा मिक्स किया, बहुत अच्छा मिक्स किया। तो ये एक और लगेगा यार, दिस इज गुड। ये सब क्या, ಒಂದು ಮಾತ್ರ ಬಿಲ್ಡಿಂಗ್ ಮನಲ್ಲ ಪರತ್ತು ಬಂಡೇರು ಮಠದ ಬಿಲ್ಡಿಂಗ್ ಅದೇ ಇರ್ನ ಫೇವರೇಟ್ ಎಂಚಿನ ಮುಲ್ಪ ಅಂದ ಅದು ಮೂಲ ಬತ್ತಿಪ್ಪನಾಗ ಸಾಧಾರಣ ಓ ತಿನ್ಪಿನ್ ಜಾಸ್ತಿ ಅದು ಮಸಾಲೆ ದೋಸೆನೇನಾ ಕಾಂಡ ಇಡ್ಲಿ ಅದ ಇಡ್ಲಿ ಕಂಡ ಬಟ್ಟೆ ಫೇಮಸ್ ಅದ ಕಾಂಡದ
ಬೊಕ್ಕ ಐತಾರ ಉಂಡ ಐತಾರ ಓಪನ್ ಪುಂಡ ಮಧ್ಯಾಹ್ನ ಊಟ ಉಂಟು. ಸೊ ಐತಾರದ ಕಾಂಡೆ ಮುಲ್ಪನೆ ದಿನಾಲ ಮುಲ್ಪನೆ. ಸರ್ ಮಾತ ಪ್ಲೇಟೆಡ್ ಮಸಾಲೆ ದೋಸೆ ಮಾತ್ರ ತಗೊಂಡಿಲ್ಲೆ ಮಸಾಲೆ ದೋಸೆ ಅಂಚ ಉಂಡು ಅದ ಇಂಚನ ಕಾಂಡೆ ಬತ್ತುಂಡ ಇಡ್ಲಿ ಸಾಂಬಾರ್ ಫೇಮಸ್ ಬೈಯಾಗ ಬತ್ತುಂಡ ಮಸಾಲೆ ದೋಸೆ ಒಂದು SBS ಪಂಡೆ ಇಂಚಿನ ಸರ್ ಮುಲ್ತಾ ಸೇಮಿಗೆ ಬಜ್ಜಿ ಸಾಂಬಾರ್ ಅವು ಆನ ಮುಂತ ಫೇಮಸ್ ಐಕ್ ಶಾರ್ಟ್ ಫಾರ್ಮ್ ಪೂರ ಪಾಡ್ತೀರಿ ಉಡುಪಿ ಪೋಂಡ SBS ಟೈಲರ್ ಪಂಡ್ಪೇರು ಮೂರು ಬತ್ತಿ ಗುಡ್ಲು ತಿಂಡ್ರಿಗೆ ಪಂಡ್ಪೇರು ಅವ ಅಂಚ ಟೇಸ್ಟ್ ಅಂಚನೆ ಒಂದು ಯಾನ್ ಫಸ್ಟ್ ಟೈಮ್ ತೂಪಿನಿ ಒಂದೇನ ಗ್ರೇಪ್ ಲಸ್ಸಿ ಅರ್ಧ ಲಸ್ಸಿ ಅರ್ಧ ಗ್ರೇಪ್ ಅವು ಎಂಕ್ ಇಷ್ಟ ಅಂಡ್ ಮಾರೆ ಒಂದು ಮುಲ್ಪ ಸಾಧಾರಣ ಬೇತೆ ಕಡೆ ಉಲ್ಪಲ ಪ್ರೈಮಲ್ ಇಜ್ಜತ ಲಸ್ಸಿ ಮುಲ್ಕ ಲಸ್ಸಿ ಗ್ಲಾ ಬೇತೆ ಹಿಡಿದ ಲಸ್ಸಿ ಬಾರಿ ಡಿಫರೆನ್ಸ್ ಉಂಡತ ಮುಲ್ಕ ಒಂಜಿ ಗ್ಲಾಸ್ ಸ್ವಲ್ಪ ಐನ್ ಗ್ಲಾಸ್ ಹಾಕು ದಪ್ಪ ಉಂಡತ ಮೊಕ್ಲೆ ಉಂದೆ ಮಾಡ್ಕೊಂಡು ಇಲ್ಲಾಡೆ ಮಾಡ್ತದ ಶಾಬಾಷ್ ಇದನ್ನ ಡೈಲಿದ ಉಂಡ ಬೈಯೋದು ವಾರದ 3 ಸಲ ವಾರಾಗ 3 ಸಲ ಮುಲ್ಪ ಇದನ್ನ ಸರ್ ಒಟ್ಟಿಗೆ ಯಾನ್ಲಾರ್ನ ಒಟ್ಟಿಗೆ ಸೇಮ್ ಸರ್ ಡನ್ ಸರ್ ತಿನ್ಲೆ ಎಂಜಾಯ್ ಮಲ್ಪಲೆ ಉಪದ್ರ ಕೊರ ಪೂಜಿ ಕೊರ್ಪಿನಾಥ್ ಕೊರ್ದ ಅಂಡ್ गाइस जेन्युइनली दूसरा वाला लिया ठीक है ऐसा है ये एक साथ में नहीं पीऊंगा यार धीरे धीरे पीऊंगा खत्म हो जाएगा करके लालच ಈಗ ಈ 100 ವರ್ಷ ಹಳೆ ಬಿಲ್ಡಿಂಗ್ ಅಲ್ಲಿ 37 ವರ್ಷದಿಂದ ನಡೆಸ್ತಿದ್ದೀರಲ್ಲ ಆಂಟಿ ನಿಮ್ಮ ಹೆಸರು ಹೇಳಿ ಆಂಟಿ ಸುಮಂಗಲ ವಿಠಲ ವಿಠಲ್ ಭಟ್ ಆಯ್ತಾ. ಸೊ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ನೀವು ಇದ್ರ ಮುಂಚೆ ನೀವು ಉಡುಪಿಯಲ್ಲಿ ಇದ್ರಲ್ಲ ಸರ್ ಅಲ್ಲಿಂದ ಬಂದು ನಿಮ್ದು ಫುಲ್ ಇದ್ರ ಮುಂಚೆ ಸಹ ನಿಮ್ದಲ್ಲಿ ಫ್ಯಾಮಿಲಿ ಉಡುಪಿಯಲ್ಲಿ ಹೋಟೆಲ್ಸ್ ಎಲ್ಲ ನಿಮ್ದು ಉಂಟು ಅಲ್ಲ ಸಂಬಂಧದವರು ಫ್ಯಾಮಿಲಿಯವರದ್ದು ಹೌದು. ಹಾಗೆ ಇಲ್ಲಿ ಬರ್ಬೇಕಾದ್ರೆ ನೀವು ಡಿಸೈಡ್ ಮಾಡಿದ್ದ ಹೋಟ್ಲೆ ಮಾಡುದು ಹೇಳ್ಕೊಂಡು ಹೌದಲ್ಲ. ಮತ್ತೆ ಈ ಬಿಲ್ಡಿಂಗ್ ಹೇಗೆ ಸಿಕ್ಕಿತ್ತು ಸರ್ 100 ವರ್ಷ ಮುಂಚಿನ ಬಿಲ್ಡಿಂಗ್ ನಿಮ್ಗೆ? ಅದು ಶಾಲೆ ಬಿಲ್ಡಿಂಗ್ ಮುಂಚೆ ಅದನ್ನು ಸ್ವಲ್ಪ ಸಣ್ಣ ಮಟ್ಟಿನಲ್ಲಿ ನಡೆಸ್ತಾ ಇದ್ರು. ಅದು ಹೋಟ್ಲೆ ಇತ್ತು ನಡೆಸ್ತಾ ಇದ್ರು. ಅದು ಹಳ್ಳಿ ಆದ್ರಿಂದ ಒಳ್ಳೆ ನಡೀತಿತ್ತು. ಸೊ ಹಾಗದ್ದು ಇನ್ನೂ ಸಹ ನೀವು ಅದೇ ಫುಡ್ ಎಲ್ಲ ಐಟಮ್ಸ್ ಎಲ್ಲ ಅದೇ ಮೇಂಟೈನ್ ಮಾಡಿದ್ದೀರಿ ಅಲ್ಲ. ಬೆಳಗ್ಗೆ ಇಡ್ಲಿ ಸಾಂಬಾರ್ ನಿಮ್ದು ಖಂಡಪಟ್ಟೆ ಫೇಮಸ್, ಸಂಜೆ ದೋಸೆ ಹೇಳಿದ್ರೆ ಬೇಕೇ ಬೇಕು. ಮತ್ತೆ ನಿಮ್ಮ ಕೆಲವು ಐಟಮ್ಸ್ ಗೆ ಶಾರ್ಟ್ ಫಾರ್ಮ್ ಎಲ್ಲ ಇಟ್ಟಿದ್ದಾರೆ SBS ಹೇಳ್ಕೊಂಡು ಸೇಮಿಗೆ ಬಜ್ಜಿ ಸಾಂಬಾರ್. ಹೌದು ಅದು ಸಹ ಮುಂಚಿನ ನಡೀತಿದ್ದ ಡಿಶ್ ಅಲ್ಲ. ನೀವು ಎಷ್ಟು ಸಮಯದಿಂದ ಈಗ ಹೇಳಿದ್ರೆ ನನ್ನ ಲೆಕ್ಕದಲ್ಲಿ ಕೆಲವು ಸರ್ತಿ ಯಾರು ಇಲ್ಲದಿದ್ದಾಗ ಫುಲ್ ನೀವು ಒನ್ ಮ್ಯಾನ್ ಶೋ ಮಾಡುದು ಹೇಳ್ಕೊಂಡಲ್ಲ ಎಲ್ಲ ಒಟ್ಟಿಗೆ ಮಾಡುದು ನಾವೆಲ್ಲ ಮಗ ಸೊಸೆ ಎಲ್ಲ ಒಟ್ಟಿಗೆ ಮಾಡುದು ಒಬ್ಬರಿಂದ ಈಗ ಅಲ್ಲ ಮತ್ತೆ ಮುಂಚೆ ನಿಮ್ದಿಬ್ಬರದ ಕೈ ಈಗ ಹೇಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ಎಲ್ಲ ಸ್ವಲ್ಪ ಹೆಚ್ಚು ಜನ ಇದ್ದಾರೆ ನಡೆಸಲಿಕ್ಕೆ ಆಗ್ತದೆ. ಮತ್ತೆ ಹೈಯೆಸ್ಟ್ ಕ್ರೌಡ್ ಯಾವಾಗ ಬರುದು ನಿಮ್ಗೆ ದಿನದಲ್ಲಿ? ಯಾವ ಟೈಮಲ್ಲಿ ಇದ್ದದ್ರಲ್ಲಿ ಹೆಚ್ಚು ಜನ ಬರ್ತಾರೆ ತಿನ್ಲಿಕ್ಕೆ? ಹೇಳಲಿಕ್ಕೆ ಬರುದಿಲ್ಲ. ಒಮ್ಮೆ ಬೆಳಿಗ್ಗೆ ಬರ್ತಾರೆ, ಮಧ್ಯಾಹ್ನ ಇರ್ತಾರೆ. ಮಧ್ಯಾಹ್ನ ಊಟ ಸಹ ಉಂಟಾ ಇಲ್ಲಿ? ಓ ಎಸ್ ಆಗ್ಬೋದು. ಸೊ ಹಾಗಾದ್ರೆ ಇವರು ಗ್ಯಾರಂಟಿ ಸಿಕ್ಕೇ ಸಿಗ್ತಾರೆ. ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಿದ್ದೇನೆ, ಲೊಕೇಶನ್ ನೋಡ್ಕೊಂಡು ಬನ್ನಿ. ಅವರಂತೂ ಮುಖ ತೊಳೆದೀಗ ಚಕ 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 ಆಗಿ ಬಂದಿದಾರಂತು ಆಯ್ತಲ್ಲ. ನಿಮ್ಮ ಆಶೀರ್ವಾದ ಇರಲಿ, ಹಾಗೆ ಬಂದವರು ಸಹ ಬಂದು ಖುಷಿಯಲ್ಲಿ ಹೋಗ್ಲಿ. ಥ್ಯಾಂಕ್ ಯು. ಓಕೆ, ಒಂದು ಜನರೇಷನ್ ಸ್ಟಾರ್ಟ್ ಮಾಡಿದ್ದು ಒಂದು ಜನರೇಷನ್ ಮುಂದೆ ತಗೊಂಡು ಹೋಗ್ತಾ ಉಂಟು. ಸೊ ಇಲ್ಲಿ ಒಂದು ದಂಪತಿಗಳಿದ್ದಾರೆ ಸರ್. ನಿಮ್ಮ ಹೆಸರು ಸರ್? ಅನಿಲ್ ಭಟ್. ಸ್ವಾತಿ ಭಟ್. ಓಕೆ, ಸೊ ಈಗ ಅಲ್ಲಿಂದ ನೆಕ್ಸ್ಟ್ ಲೆವೆಲ್ ಇಲ್ಲಿ ಆಯ್ತಾ. ದೋಸೆ ಎಲ್ಲ ಇವರೇ ಸ್ವತಃ ಕೈಯಿಂದ ತೆಗೆದುಕೊಟ್ಟದ್ದು ಆಯ್ತಾ. ಇವತ್ತು ಇವರು ಬಿಸಿ ಇದ್ರು ಹೇಳ್ಕೊಂಡು. ಸೊ ಓಕೆ, ಸೊ ಅವರು ಇಲ್ಲದ್ರೆ ಇವರು ನಿಮ್ಗೆ ಯಾರಾದ್ರೂ ಇಲ್ಲಿ ಸಿಕ್ಕೇ ಸಿಗ್ತಾರೆ ಖಂಡಿತ. ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ? 7 ಗಂಟೆ ಓಪನ್. 7 ಗಂಟೆಗೆ ಇಡ್ಲಿ ವಡ ಪೂರಿ ಬನ್ಸ್. ಓಕೆ, ಸೊ ಬೆಳಗ್ಗೆದು ಮೆನು ಬೇರೆ, ಸಂಜೆದು ಮೆನು ಬೇರೆ ಆಗ್ತದೆ. ಸಂಜೆ ದೋಸೆ ಐಟಮ್ ಎಲ್ಲ ಮಸಾಲೆ ದೋಸೆ, ಸಾದಾ ದೋಸೆ, ರವಾ ದೋಸೆ, ರಾಗಿ ದೋಸೆ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಹಾ, ಮತ್ತೆ ಚಾ ಹೇಗಾದ್ರೂ ಉಂಟು. ಒಂದು ಅದು ಲಸ್ಸಿ ಮಾತ್ರ ಉಂಟಲ್ಲ, ನಂಗೆ ಹೇಳಿ ಸಾಕಾಯ್ತು. ಅವ್ರ ಹತ್ರ ಸಹ ಹೇಳಿದ್ದಾರೆ ಗ್ರೇಪ್ ಲಸ್ಸಿ ಮಾತ್ರ ಉಂಟಲ್ಲ, ಸೂಪರ್ ಇತ್ತು. ಬಂದಾಗ ಗ್ರೇಪ್ ಲಸ್ಸಿ ಮಾತ್ರ ಒಂದು ಟ್ರೈ ಮಾಡಿ ಆಯ್ತಾ. ಎಲ್ಲ ಇಷ್ಟ ಬರ್ತಾರೆ, ಕಾಲೇಜ್ ಮಕ್ಕಳೆಲ್ಲ ಬರ್ತಾರಲ್ಲ, ಕಾಲೇಜ್ನವರೆಲ್ಲ ಬರ್ತಾರಲ್ಲ.
ಸಂಜೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಟೈಮಿಂಗ್? 4ರಿಂದ 7:30 ತನಕ. 4ರಿಂದ ದೋಸೆ 7 item. ದೋಸೆ ಐಟಮ್ಸ್. ಮತ್ತೆ ಇದೆ ಗೋಳಿ ಬಜೆ, ನೀರುಳ್ಳಿ ಬಜೆ. 7:30 ನಂತರ ಬರಬೇಡಿ, ಮತ್ತೆ ಉಪದ್ರ ಕೊಡಬೇಡಿ ಮತ್ತೆ ಬಂದು. ಓ ಎಸ್, ಥ್ಯಾಂಕ್ ಯು ಸೋ ಮಚ್. सो गाइज, ये रहा फूड, ये रहा एक्सपीरियंस. अभी लास्ट वीडियो में किसी ने बोला था ना मेरे को कि रास्ता दिखाओ. ये देखो, शंकरपुरा से आने वाला रास्ता ये है, एंड उंडारू जाने वाला रास्ता ये है, एंड तुमको जहां खाने आना है वो ये है, होटल अर्चना. ठीक है, तो यहाँ पे आओ. सुबह सुबह आओगे तो बहुत वैरायटी मिलेंगे, लेकिन इडली सांभर इज द मोस्ट सॉट आफ्टर फूड. शाम को आओगे तो डोसा आइटम्स है, भर भर के डोसा आइटम्स है. लस्सी, दैट ग्रेप लस्सी मिलते हैं यार. मेरे हिसाब से मैं एक और लस्सी पीने वाला हूँ. टाटा.